ಸ್ನೇಹಿತರೆ, ಕನ್ನಡ ಸಂವಾದ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಮೆರಿಕದೊಂದಿಗೆ ಶುಕ್ರವಾರ ಉಕ್ರೇನ್ ಮಾತುಕತೆ ಎಂದ ಉಕ್ರೇನ್ ಅಧ್ಯಕ್ಷ. ಏನಿದು ಮಾತುಕತೆ? ಇದರಿಂದ ಯುದ್ಧ ಕೊನೆಗೊಳ್ಳುತ್ತಾ ಎನ್ನುವುದು ಒಂದು ಸಂಶಯದ ನುಡಿ. ಯುದ್ಧ ನಿಲ್ಲಿಸುವಂತೆ ಕರೆ ನೀಡಿದ ಅಮೆರಿಕದ ಅಧ್ಯಕ್ಷ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಶುಕ್ರವಾರ ಭೇಟಿ ಮಾಡಲಿದ್ದಾರೆ. ಅಮೆರಿಕ ಮತ್ತು ಉಕ್ರೇನ್ ಶುಕ್ರವಾರ ಮಾತುಕತೆಗೆ ತಯಾರಿ ನಡೆಸಿವೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಜೆಲೆನ್ಸ್ಕಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಲಿದ್ದಾರೆ ಎಂದು ಬುಧವಾರ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ. ಅಮೆರಿಕದೊಂದಿಗಿನ ಒಪ್ಪಂದ ಅತ್ಯಗತ್ಯ, ಖನಿಜಗಳ ಪಾಲುದಾರಿಕೆಗೆ ಒಪ್ಪಂದ, ಉಕ್ರೇನಿಗೆ ಬೆಂಬಲ ಮತ್ತು ಭದ್ರತಾ ಖಾತರಿಗಳಿಗೆ ಸಂಬಂಧಿಸಿದ ಸಂಭಾವ್ಯ ಚರ್ಚೆಯ ಬಗ್ಗೆ ಆಗಲಿವೆ ಎಂದು ಜೆಲೆನ್ಸ್ಕಿ ಹೇಳಿದ್ದಾರೆ. ಅಮೆರಿಕ ತನ್ನ ನೆರವು ಮುಂದುವರಿಸುವುದು ನನಗೆ ಮತ್ತು ವಿಶ್ವಕ್ಕೆ ಮುಖ್ಯವಾಗಿದೆ. ಶಾಂತಿಯ ಹಾದಿಯಲ್ಲಿ ಶಕ್ತಿ ಅತ್ಯಗತ್ಯ ಎಂದು ಜೆಲೆನ್ಸ್ಕಿ ಪ್ರತಿಪಾದಿಸಿದ್ದಾರೆ. ಈ ಹಿಂದೆ ಶುಕ್ರವಾರ ಫೆಬ್ರವರಿ 28 ಶ್ವೇತಭವನದಲ್ಲಿ ಜೆಲೆನ್ಸ್ಕಿ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಎಂದು ಟ್ರಂಪ್ ಘೋಷಿಸಿದರು. ಮತ್ತೊಂದು ಕಡೆ ಮೊನ್ನೆಯಷ್ಟೇ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಟ್ರಂಪ್ ಸಮಾಲೋಚನೆಯ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಕ್ರೇನ್ ಅಧ್ಯಕ್ಷ ಶೀಘ್ರ ಅಮೆರಿಕಗೆ ಭೇಟಿ ನೀಡಲಿದ್ದಾರೆ ಎಂದು ಹೇಳಲಾಗಿದೆ. ಆ ಹೇಳಿಕೆಯ ಬೆನ್ನಲ್ಲೇ ಜೆಲೆನ್ಸ್ಕಿ ಟ್ರಂಪ್ ಅವರನ್ನು ಭೇಟಿ ಮಾಡಿ ಮಾತನಾಡುತ್ತಿದ್ದಾರೆ. ಪ್ರಮುಖವಾಗಿ ರಷ್ಯಾದೊಂದಿಗಿನ ಯುದ್ಧ ಕೊನೆಗಾಣಿಸುವಲ್ಲಿ ಈ ಹಿಂದೆ ಭೇಟಿ ಸಹಕಾರಿ ಆಗಲಿದೆ ಎಂದು ಬಣ್ಣಿಸಲಾಗುತ್ತಿದೆ. ನಮ್ಮ ತಂಡಗಳು ಅಮೆರಿಕದೊಂದಿಗೆ ಕೆಲಸ ಮಾಡುತ್ತಿದೆ. ನಾವು ಈ ಶುಕ್ರವಾರ ಮಾತುಕತೆಗೆ ತಯಾರಿ ನಡೆಸುತ್ತಿದ್ದೇವೆ ಎಂದು ಜೆಲೆನ್ಸ್ಕಿ ತಮ್ಮ ಅಧಿಕೃತ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಪೋಸ್ಟ್ ಮಾಡಿದ ವಿಡಿಯೋ ತಿಳಿಸಿದ್ದಾರೆ. ಕೀವ್ ನಿಧಿ ಸ್ಥಾಪಿಸುವ ಒಪ್ಪಂದ. ಸುದೀರ್ಘ ಮಾತುಕತೆಗಳ ಸರಣಿಯ ನಂತರ ವಾಷಿಂಗ್ಟನ್ ಮತ್ತು ಕೀವ್ ನಿಧಿಯನ್ನು ಸ್ಥಾಪಿಸುವ ಒಪ್ಪಂದಕ್ಕೆ ಒಪ್ಪಿಕೊಂಡರು. ತೈಲ, ಅನಿಲ ಮತ್ತು ಲಾಜಿಸ್ಟಿಕ್ ಮೂಲಸೌಕರ್ಯ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಖನಿಜ ಸಂಪತ್ತುಗಳ ಭವಿಷ್ಯದ ಹಣಗಳಿಕೆಯಿಂದ ಉಕ್ರೇನ್ ಆದಾಯ ಶೇಕಡ 50% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.